ಸರ್ಕಾರ ಅಲ್ರಿ ಅಥವಾ ನಮ್ಮ ನ್ಯಾಯಾಂಗ ನೇಮಿಸಿದ ಒಂದು ನ್ಯಾಯಾಂಗ ನೇಮಿಸಿದಂಥ ಒಂದು ತನಿಖೆ ಅದ ಇಲ್ರಿ SIT. ಇವತ್ತು SIT ಇದ್ದಿದ್ದು ಪೂರ್ತಿಯಾಗಿ ಏನಪ್ಪ ಅಂತಂದ್ರೆ ಇದನ್ನು ದಿಶಾಬಲ್ ಮಾಡ್ತಾಯಿದ್ದೀರಾ ಅನ್ನೋಂಥ ಸಂಶಯ ಈ ದೂರದಾರರಲ್ಲಿ ಮೂಡ್ತಾಯಿದೆ. ಹೀಗಾಗಿ ಏನೂ ಆಗಲಿ ಈ ಧರ್ಮಸ್ಥಳ ಸತ್ತು ಹೊರಗೆ ಬರಲಿ, ತಪ್ಪಿತಸ್ಥರ ಶಿಕ್ಷೆ ಆಗಲಿ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಲಿಕ್ಕಂಥದ್ದು ನಿಧಾನಕ್ಕೆ. ಇದು ತೀವ್ರ ಸ್ವರೂಪ ಪಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಎಲ್ಲರೂ ಈಗ ಪ್ರಶ್ನೆ ಮಾಡ್ತದೆ, ಯಾರು ಇದರಿಂದ ಯಾರು 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 ಇವನಾರು ಅನ್ನೋಂಥದ್ದು ಹಡ ನೀವು ಕೇಳಿದ್ರೆ ಹಾಗಾಗಿದೆ ಪರಿಸ್ಥಿತಿ. ಅದು ಉತ್ತರ ಸಿಗ್ತದಿಲ್ಲ ಗೊತ್ತಿಲ್ಲ, ಅದು ಸಿಗಬೇಕದು. ಮಾಡಿದವ್ರು ಯಾರಾದರೂ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು. ಅದು ಯಾರು ತೊಗೊಳ್ತಾರೆ? ಈಗಂತೂ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಎಲ್ಲರೂ ಕನ್ನದ. ಆದರೆ ಅವರು ಆಲ್ರೆಡಿ ತಮ್ಮ ಹೆಗ್ಗಡೆ ಒಂದು ಕಿರೀಟವನ್ನು ಇನ್ನೊಬ್ಬರು ಕೊಡುವಂಥ ಪ್ರಯತ್ನ ನಡೆಸಿದ್ದಾರೆ. ಯಾಕಂದರೆ ನಮ್ಮನ್ನು ಬಿಡುವುದಿಲ್ಲ ಅನ್ನೋದು ಭಾವನೆ ಅವ್ರಿಗೆ ಬಂದದ ಮಾನಸಿಕವಾಗಿ. ಯಾಕಂದ್ರೆ ಆ ಬಳ್ಳಿಗಳೇನಿದಾವೆ, ಆರೋಪ ಬಳ್ಳಿಗಳು ಅವರನ್ನು ಸುತ್ತಕೊಳ್ಳಿಕ್ಕೆ ಶುರು ಮಾಡಿದಾವೆ, ಬಾವುಬಲಿಯನ್ನು ಸುತ್ತಿದಂಗೆ. ಹೀಗಾಗಿ ವೀರೇಂದ್ರ ಹೆಗ್ಗಡೆ ಅವರು ಅವ್ರಿಗೂ ಗಾಬರಿ ಆಗ್ಯದ, ನಾವು ತಪ್ಪು ಮಾಡಿದ್ದೇನೋ ಅಂತ. ಅದಕ್ಕೆ ಯಾರು ತಮ್ಮನ ಮಗಳನ್ನೋ ಅಥವಾ ತಂಗಿ ಮಗಳನ್ನೋ ಅಕ್ಕನ ಮಗಳನ್ನೋ ತಂದು ಅವ್ರ ಪೀಠಕ್ಕೆ ಕೂಡಿಸುವಂಥ ಕೆಲಸವನ್ನು ಮಾಡೋರಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಏನಾದರೂ ಆಗಲಿ ಸತ್ಯ ಹೊರಗೆ ಬರಲಿ ಅನ್ನೋದು ನಮ್ಮಂಥವ್ರಿಗೆ ಮಾತು. ಯಾಕಂದ್ರೆ ಸತ್ತು ಹೋಗಬಾರ್ದು. ಇದರಿಂದ ಇದ್ದವ್ರು ಯಾರು ಏನು ನಡೀತಾ ಇದೆ ಅಲ್ಲೇ ಇಲ್ಲೆಲ್ಲ ಜನ ನಾವು ಮಾತಾಡ್ತಾ ಇದ್ದೀವಿ, ಇದಕ್ಕೇನು ಉತ್ತರ ಇರಲೇನ ಅನ್ನುವಂಥದ್ದು ಆ ದಿಶೆಯಲ್ಲಿ ಚಿಂತನೆ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಏನೋ ಆಗಲಿ ಕೊಂದವರು ಯಾರನ್ನು ಪತ್ತೆ ಆಗಲಿ ಅಂತ ಮತ್ತು ಕೊನೆಗೆ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ದೇಶ ತಲೆಮೆ ಸತ್ಯದ ಕೈಗೊಂಡೆ ವಂದನೆಗಳು.